ಆನಂದದಲ್ಲಿ ಶಿರಪುರ ಮಾದರಿ ಕಾಮಗಾರಿಗಳ ಕುರಿತು ಮಾಡಲಾಗಿರುವ ಆರೋಪಗಳು ಸತ್ಯಕ್ಕೆ ದೂರ ಬೆಂಬಲಿಗರ ಸ್ಪಷ್ಟನೆ. ಆನಂದ ತಾಲೂಕಿನ ಜನಪ್ರಿಯ ಶಾಸಕರಾದ ಶ್ರೀ ಬಿಆರ್ ಪಾಟೀಲ್ ಅವರ ಇತ್ತೀಚೆಗೆ ಕಲಬುರಗಿಯಲ್ಲಿ ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ಶಿರಪುರ ಮಾದರಿ ಕಾಮಗಾರಿಗಳ ಕುರಿತು ಮಾಡಿರುವ ಆರೋಪಗಳು ಸತ್ಯಕ್ಕೆ ದೂರವಾಗಿದ್ದು ವಾಸ್ತವಾಂಶಗಳಿಗೆ ವಿರುದ್ಧವಾಗಿವೆ. ಸಿದ್ದರಾಮ ಅರಳಿಮರ ಅವರು ತಿಳಿಸಿದರು. ಹನಿ ನೀರು ಸರ್ ನಾನೇ ಎಕ್ಸಾಂಪಲ್ ಸರ್ ಬ್ಯಾಸ್ಗೆ ಮಲ್ಗಂದ ನೀರು ನಿಂದಿರ್ತಾವಲ್ರಿ ನನ್ನ ಬಾಯಿ ಸರ್ ಏನಾದ್ರಿ ಬ್ಯಾಸ್ಗೆ 2 ಮೋಟರ್ ನಡೆದ್ರಿ ನನ್ನ ಬಾಯಿ ಬೆಳೆಯಲ್ಲ. ನಾನು ಹೊಲದಾಗ 20 ಎಕರೆ ನೀರು ಹೊಳೆಯಿದೆ ಸರ್. ಅದಕ್ಕೆ ಒಂದು ಮಾತಾಡೋದು ನಾವು ಒಪ್ಕೋತೀನಿ. ನಮ್ಮ ಮಾದನ್ ಇಪ್ಪರ್ಗದಲ್ಲಿ ಇದು ಎಂದು ಸಿರ್ಪುರ್ ಮಾದರಿ ಆಗಿದೆ ಅಂದಿನ ಹಿಡಿದು ಗ್ರಾಮ ಪಂಚಾಯತಿಗೆ ₹1 ಖರ್ಚಾಗಿಲ್ಲ ನೀರು ಟ್ಯಾಂಕರ್ ಹಾಕಲಿ. ಖುದ್ದು ಸಚಿವರೇ ಇವ್ರು ಹೇಳ್ತಾರೆ, ಶಾಸಕರು ಹೇಳ್ತಾರೆ ಏನಂತ ಬ್ಯಾಸ್ಗೆ ಕುಡ್ಲಿಕ್ಕೆ ನೀರಿಲ್ಲ, ಮಾಡಿದ್ರು ಪತ್ರಿಕಾಗೋಷ್ಠಿ ಮಾಡಿ ನೀರು ಸಿಗಲ್ಲ ಅಂತ ಶಾಸಕರು ಮಾಡಿದ್ರು. ಮತ್ತೆ ಸಿರ್ಪುರ್ ಮಾಡಿ ಏನು ಉಪಯೋಗ ಏನು? ಆಯ್ತು ಸರ್, ಒಂದ್ ಮಾತು ನಾ ಏನ್ ಕೇಳ್ತೀನಿ. 3 ಕಡೆ ಮಾಡಿದ್ರು, 4 ಕಡೆ ಮಾಡಿದ್ರು. ಹಳ್ಳ ಎಲ್ಲ ಅಲ್ಲಿ ಕೆದರ ಅಲ್ಲಿ ನೀರು ಹಾಕಿ ನಮ್ಮ ತಾಲೂಕದಲ್ಲಿ 42 ಗ್ರಾಮ ಪಂಚಾಯತಿ ಇದೆ ಸರ್, 39 ಗ್ರಾಮ ಪಂಚಾಯತಿ ಇದೆ. ಎಲ್ಲ ಗ್ರಾಮ ಪಂಚಾಯತಿ ಮಾದರಿ ಸಮಸ್ಯೆ ಎಲ್ಲಿಗೆ ಸಮಸ್ಯೆ ಅಲ್ಲಿ ಕೇಳ್ಯಾರಿ. ನಮ್ಮ ಮಾದರಿ ಪರ್ಗ ಕೇಳಿಲ್ಲ. ಅವರು ಏನಿದ್ರು ಚೆಕ್ ಟೈಮ್ ಆಗಿ ಅಲ್ಲಿ ಕೇಳಿಲ್ಲ ಶಾಸಕರು. ಅವರು ಅರ್ಥ ಮಾಡ್ಕೋಬೇಕು ಶಾಸಕರು ಎಲ್ಲಿ ರೊಕ್ಕ ಕೇಳ್ಯಾರ, ಎದಕ್ಕೆ ರೊಕ್ಕ ಕೇಳ್ಯಾರ ಅಂತ ಅವ್ರು ಅರ್ಥ ಮಾಡ್ಕೋಬೇಕು. ಶಾಸಕರು ಎಲ್ಲಿ ಕೇಳ್ಯಾರ ರೊಕ್ಕ ರೀ? ಎಲ್ಲಿ ಸಿರ್ಪುರ್ ಮಾದರಿ ಆಗಿಲ್ಲ, ಎಲ್ಲಿ ನೀರಿನ ತ್ರಾಸ ಅದು ಎಲ್ಲ ಕಡೆ ಇಲ್ಲ. ಹಳ್ಳ ಎಲ್ಲ ಹಳ್ಳ ಜನರೇಷನ್ ಅಲ್ಲಿ ಹಳ್ಳ ನಿಂತದ ಅಲ್ಲಿ ಪ್ಲಸ್ ಆಗ್ಯದ. ಎಲ್ಲಿ ಹಳ್ಳ ಇಲ್ಲ ಅಲ್ಲಿ ಪ್ರಾಬ್ಲಮ್ ಆದಕ್ಕೆ ಅಲ್ಲಿ ಕೇಳ್ಯಾರ ಅಷ್ಟೇ ಸರ್. ಅವ್ರೇನಂತಾರ ಶಾಸಕರು ನೀರಿಲ್ಲ ಕುಡಿಯಾಕ ಅನುದಾನ ಕೊಡೋದು ಸರ್ಕಾರ ಹತ್ರ ಕೇಳ್ತಾರ. ಅವ್ರ ಬೆಂಬಲಿಗರು, ಶಾಸಕರ ಬೆಂಬಲಿಗರು ಪತ್ರಿಕಾಗೋಷ್ಠಿಯೊಳಗೆ ಏನಾರ ಕಿಡ್ನಿ ಸುತ್ತಾನ 2 ಚಿಕ್ಕಡಾಮ್ ಇದ್ದವು, 2 ಕಲಿಸಿ ಒಂದೇ ಕಡೆ ಮಾಡೋದಂತ ಸಿದ್ಧತೆ. ಆ 2 ಕಲಿಸಿ ಒಂದೇ ಕಡೆ ಮಾಡಕ್ಕೆ ಮಾನ್ಯ ಮಾಜಿ ಶಾಸಕರೆಲ್ಲ ಲೆಟರ್ ಕೊಟ್ಟು ದಾಖಲಾತಿಗಳಿದ್ರು ಅಂದ್ರೆ ಅವ್ರು ಪ್ರಸ್ತುತಪಡಿಸ್ಲಿ. 2 ಚೆಕ್ ಡ್ಯಾಮ್ ತೆಗೆದು ಒಂದೇ ಮಾಡೀವಿ, ನೀರು ನಿಲ್ಸಕ್ಕೆ ಹಾಕೇರಿ, ಅವ್ರು ಮಾಡೋದ ಕೇರಿ ಅಂತ ಹೇಳ್ಬೋದು. ಹಂಗ ಮತ್ತೆ ಸಂಬಂಧಪಟ್ಟ ಆಗಿರ್ತಕ್ಕಂಥ ಶಾಸಕರು ಆ ಸಂಬಂಧಪಟ್ಟ ಇಲಾಖೆಗೆ ಪತ್ರ ಬರೋದು, 2 ಚೆಕ್ ಡ್ಯಾಮ್ ತೆಗೆದು ನಾವು ಒಂದೇ ಮಾಡ್ತೀವಿ, ಇದು ನೀರು ನಿಲ್ಸಕ್ಕೆ ಅನುಕೂಲ ಆಗ್ತದೆ ಹೇಳಿ ಬರೋದು. ದಾಖಲಾತಿ ಏನಾದ್ರೂ ಇದ್ರು ಅಂದ್ರೆ ನಮ್ಮ ಶಾಸಕರು ಯಾವಾಗಲೂ ಕೂಡ ಸಿದ್ಧರಿರ್ತಾರ. ಬಹಿರಂಗವಾಗಿ ಚರ್ಚೆಗೆ ಬರ್ಲಿ, ಚರ್ಚೆ ಮಾಡಕ್ ಸಿದ್ಧರಿದ್ದೀವಿ, ನಾವು ಕೂಡ ಇದ್ದೀವಿ. ನಮ್ಮ ಶಾಸಕರು ನೋಡ್ರಿ, ನೀವು GPS ಫೋಟೋ, GPS ಅಲ್ಲಿ ಇದ್ದಿರ್ತಕ್ಕಂಥ ವಾಸ್ತವಾಂಶ ಫೋಟೋನೇ ಇದ್ದಿರ್ತವೆ. ಈಗ ನೀರ್ ನಿಂತಿಲ್ಲ ಅಂತ ಅವ್ರು ಆರೋಪ ಮಾಡ್ತಾರಂದ್ರೆ ನಾವು ನೀರ್ ನಿಂತಿರ್ತಕ್ಕಂಥ ವಿಡಿಯೋ ಫೋಟೋಸ್ ಎಲ್ಲಾನು ಕೂಡ ತಮ್ಮ ಪ್ರೊಡ್ಯೂಸ್ ಮಾಡ್ತೀವಿ. ನಿಮ್ ಆಹ್ವಾನ ಯಾಕೆ ಮಾಡ್ರ ನೀವು ಅಲ್ಲಿ ಬಂದು ನೋಡಿ ವಾಸ್ತವ ಏನು ಅನ್ನೋದು ಗೊತ್ತಾಗ್ತದೆ. ವಿಡಿಯೋದಾಗ ಗೊತ್ತಾಗ್ತದೆ. ಅವರು GPS ಫೋಟೋ ಹಾಕ್ಯಾರಿ ಸರ್. ಸಂಬ ಶಾಸಕರು ಊರಾಗೆ ನೀರಿನ ಗತಿ ಬಹಳ ಹಾರಾರ. ಅದೇ ಸರ್ಸಂಬ ಗ್ರಾಮದೇ ಹೇಳ್ತೇವೆ ಸರ್ ನಾವು. ಅಲ್ಲಿ ನೀರೇ ಪಾಳಿ ಅಂತ ಬರೀ ಈಗ ನಾವು ಬರ್ತಕ್ಕ ಬಾಯಿ ಅಲ್ಲಿರ್ತಕ್ಕಂಥ ಬಾಯಿ ಇದು ನೀರು ಬರ್ತಕ್ಕಂಥದ್ದು ಇಲ್ಲ. ಅಲ್ಲಿ ಜನರು ಅದಾರಲ್ಲ 10 ದಿನಕ್ಕೊಮ್ಮೆ ಬರ್ತೈತೆ. ನೀವು ವಾಸ್ತವ ನೀವು ನೋಡಿದ್ರೆ ಗೊತ್ತಾಗ್ತದೆ. ನಿಮ್ಮ ಅಲ್ಲಿ ಆರೋಪ ಮಾಡ್ಬೋದು, ಬಟ್ ಅಲ್ಲಿ ವಾಸ್ತವ ಏನು ಅನ್ನೋದು ಅರ್ಥ ಮಾಡ್ಕೋಬೇಕಲ್ಲ ಅವರು. ನಾನು ಸರ್ಸಂಬದಲ್ಲಿ ಆರೋಪ ಮಾಡಿ ಸುಳ್ಳಾದ್ರೆ ಅವ್ರು ನಿಮ್ಗೆ ಸುಳ್ಳಾಡ್ತಾರೆ, ನೀವು ಅವ್ರಿಗೆ ಸುಳ್ಳಾಡ್ತಾರೆ. ಅದಕ್ಕೆ ಸರ್ ಈಗ ಈ ಲಾಸ್ಟ್ ಇದಕ್ಕೆ ಇತ್ಯರ್ಥ ಆಗ್ಬೇಕಾದ್ರೆ ಬಂದು ನೀವು ನೋಡಿದ್ರೆ ಗೊತ್ತಾಗ್ತದೆ ಸರ್. ಅಲ್ಲ, ನಾವು ನೋಡೋದಕ್ಕಿಂತ ನೀವು ಜನ ತೋರಿದ್ರಿ. ಜನ ನೋಡ್ರಿ ಸರ್, ಜನ ನೋಡ್ರೆ ಮಾನ್ಯ ಶಾಸಕರಾಗಿರ್ತಕ್ಕಂಥ BR ಪಾಟೀಲ್ ಅವರು ಮತ್ತು ಅವ್ರ ಸುಪುತ್ರರಾಗಿರ್ತಾರೆ RK ಪಾಟೀಲ್ ಅವರು ಈ ಒಂದು ಉದ್ಯೋಗ ಖಾತ್ರಿ ಯೋಜನೆಯೊಳಗೆ ರೈತರಿಗೆ ಬಾಯಿ ಹೊಡೆದು ಕೊಡ್ತಾರೆ. ರೈತರ ಸಹಭಾಗಿತ್ವದಾಗ ಬಾಯಿ ಹೊಡೆದ್ರ ಬಾಯಿನಿಂದ ರೈತರಿಗೆ ಅನುಕೂಲ ಆಗ್ತದೆ ಅಂದ್ರೆ ಬಾಯಿ ತೋಡು ಕಲ್ತರು. ಕೆಲವೊಂದು ಹಳ್ಳಿಗಳನ್ನ ಪ್ರಾಯೋಗಿಕವಾಗಿ ಮುನ್ನಳ್ಳಿ ಒಳಗ, ಆಮೇಲೆ ಸರ್ಸಂಬದಾಗ, ಮಾದನಿ ಪರ್ಗದಾಗ ಬಾಯಿ ಹೊಡೆದಾರ. ಅಲ್ಲಿ ಆ ಬಾಯಿ ನೀರು ಬಿದ್ದು ಆ ರೈತ ಇವತ್ತು ಆರ್ಥಿಕವಾಗಿ ಬಹಳ ಸದೃಢ ಆಗ್ಯಾರ. ಅದಕ್ಕೆ ಇವೆಲ್ಲ ಸಹಿಸಕ್ಕಾಗದೇ ಇರತಕ್ಕಂಥ ಮಾಜಿ ಶಾಸಕರು ಮತ್ತು ಅವ್ರ ಪುತ್ರರು ಏನ್ ಮಾಡಕತ್ತಾರಂದ್ರೆ ಇಲ್ಲ ಸಲ್ಲದ ಆರೋಪ ಮಾಡಿ ಈಗ ಅವ್ರ್ಯಾಕೆ ಹೇಳೋದಕ್ಕೆ ಈಗ ಅವ್ರ ಹಿಂಬಾಲ ಚಾಲು ತಯಾರು ಮಾಡ್ಬಿಟ್ರು. ನೀವು ಪತ್ರಿಕಾಗೋಷ್ಠಿ ಮಾಡಿರ್ತೀವಿ. ಈ ಮಾದನಿ ಪರ್ಗ ಬೇರೆ ಎಲ್ಲಿ ಹೋಗಲ್ಲ, ಇಲ್ಲೇ ಗುಲ್ಬರ್ಗ ಕಣ್ಣಿ ಮಾರ್ಕೆಟ್ಗೆ ಬರ್ತದೆ. ಮೇ ತಿಂಗಳದಾಗ 10-15 ಪಿಕಪ್ಗಳು ಮತ್ತು ಕೈಪಲ್ಯ ಬರ್ಬೇಕಾದ್ರೆ ಅಲ್ಲಿ ನೀರು ಇರಲಿಲ್ಲ. ನೀವು ಶಾಸಕರು ಕಳಿಸ್ತಾರೆ ಇಲ್ಲ, ಇಲ್ಲ. ಈಗ ನಾವು ವಾಸ್ತವ ನಾವೇನ್ ಹೇಳ್ತೀವಿ, ಮೇ ತಿಂಗಳದಾಗ ಬಂದು ಹೇಳ್ತೀವಿ ಕಣ್ಣಿ ಮಾರ್ಕೆಟ್ಗೆ ಬಂದದ.
ಆ ಮಟ್ಟಿಗೆ ಕೈಪಲ್ಲೆ ಬರ್ಬೇಕಾದ್ರ ಅಲ್ಲಿ ನೀರೇ ಇರ್ಲಿಲ್ಲ ಅಂದ್ರ ಜನರ ಬೆಳಿ ನೀರ್ ಹಾಕ್ರಿ ನಿಮ್ದು ಫೋಟೋ ಅಷ್ಟೇ ಅಂತ ಹೇಳ್ತಾರೆ. ಇದು ಮಾಡಿದ್ರೆ ಅವ್ರಿಗೆ ಸಮಾಧಾನ ಇಲ್ಲ. ಇರ್ಲಿ ಅಂದ್ರೆ ಒಪ್ಕೋತೇವೆ ನಾವು. BR ಪಾಟೀಲ್ ಅವ್ರ ಮುಂದಾಳ ವಿಚಾರ ಆದ್ರಿ ಅವ್ರು ಮುಂದಾಳ ವಿಚಾರ ಇದನ್ನು ಮಾಡ್ಲಿಕ್ಕತ್ತಾರ. ಅವ್ರು ಈ ಭೀಮಾಲಿಂದ ಅಮರ್ಜಾಗ್ ನೀರ್ ತರ್ಲಿಕ್ಕತ್ತಾರ. ಅಮರ್ಜಾಗ್ ತಂದ್ಮೇಲೆ ಬರೀ ಅಮರ್ಜಾಗ್ ನೀರ್ ಅಷ್ಟೇ ಕೊಡ್ತಾರಿ. ಅಮರ್ಜಾಗ್ ನೀರ್ ತಂದ್ಮ್ಯಾಗ ಮುಂದೆ ನೀರೇನು ಹೋಗದ್ರಿ ಎಲ್ಲ ಹಳ್ಳಿಗಳಿಗೆ ಹೋಗದ. ಯಾವ ಹಳ್ಳಿಗಳಿಗೆ ಎಲ್ಲ ಹಳ್ಳಿಗಳಿಗೆ ಕೆರೆಗಳಿಗೆ ನೀರು ಹೋಗದ ಹೋಗ್ತದಲ್ಲ ಅದೆಲ್ಲ. ಮತ್ತೆ ಇವ್ರು ಮುಂದೆ ಪ್ಲಾನ್ ಇಲ್ಲ ಕೇಳಲ್ಲ ಇವ್ರಿಗೆ. ಮತ್ತೆ ಅವಳಿ ಈಗ ನೋಡ್ರಿ ಬ್ಯಾಸ್ಗೆ ಅಕಸ್ಮಾತ್ ನೀರ ಏನ್ ಬರ್ತದ ಅಂತಂದ್ರ ಭೀಮಾಲಿಂದ ಅಮರ್ಜಾಗ್ ಬರ್ತದ ನೀರು. ಅಮರ್ಜಾಲಿಂದ ಎಲ್ಲ ಕೆರೆಗಳಿಗೆ ಹೋಗ್ತದೆ. ಕೆರೆಗಳಿಗೆ ಹೋಗಲ್ಲ ಮತ್ತೆ ಅಲ್ಲಿ ಕೆರೆಗಳಿಗೆ ನೀರು ತುಂಬಂದ್ರೆ ಎಲ್ಲ ರೈತರಿಗೆ ಹೆಲ್ಪ್ ಆಗ್ತಲ್ಲ. ಮತ್ತೆ ಅದು ಮುಂದೊಂದು ಯಾವ್ದು BR ಪಾಟೀಲ್ ಅವರಿಗೆ ಅದೇ ಇನ್ನೊಂದು ಮಾತ ಇವ್ರು ಏನ್ ಹೇಳ್ತಾರೆ ಎಲ್ಲ ತಪ್ಪಾಗ್ಯದ ಅಂತ ಹೇಳ್ತಾರೆ. 2013ರಿಂದ 12 ತನಕ ಸನ್ಮಾನ್ಯ ಶ್ರೀ BR ಪಾಟೀಲ್ ಅವರು ಶಾಸಕರಿದ್ರು. ಆಗ ಇದು ಕೆಲಸ ಆಗ್ಯದ ಅಂತ ಹೇಳಿ ಮುಂದೆ 2018ರಿಂದ 2023 ತನಕ ಅವರು ಸುಭಾಷ್ ಸರ್ ಗುತ್ತೇದಾರೇ ಶಾಸಕರಾದ್ರು. ಮತ್ತ ಅವ್ರ ಬೆಂಬಲಿಗರ ಆ ಟೈಮಿಗೆ ಹೇಳ್ಬೇಕಾಗಿತ್ತು ಅವ್ಯವಹಾರ ಆಗ್ಯದ್ರಿ ಇದಕ್ಕೆ ತನಿಖೆ ಹಾಕ್ರಿ ಅಂತ ಹೇಳಿ 5 ವರ್ಷ ಕತ್ ಕೂತರು. ಆಮೇಲೆ ಒಂದ್ ಮಾತ್ರ ಏನ್ ಕೇಳ್ತೇನ್ರಿ ಆಯ್ತು ಆಗಿದ್ ಕೆಲಸ ಯಾಕೆ ಮುಂದೆ ಕಂಟಿನ್ಯೂ ಮಾಡ್ಲಿಲ್ಲ ಅವರು. ಆ ಟೈಮಿಗೆ ನೋಡ್ರಿ ಫಸ್ಟ್ ಟೈಮ್ BR ಪಾಟೀಲ್ ಅವರು MLA ಆದ ಮ್ಯಾಗ 51 ಕಿಲೋಮೀಟರ್ ಶಿರ್ಪುರ್ ಮಾದರಿ ಆಗ್ಯಾವ. 11 ಹಳ್ಳಿಗಳಿಗೆ ಹೆಲ್ಪ್ ಆಗ್ಯಾವ. 52 ಚೆಕ್ ಡ್ಯಾಮ್ ಆಗ್ಯಾವ. ಈಗ ಮತ್ತೆ ಅವ್ರು 5 ವರ್ಷ ಆದ್ಮೇಲೆ ಅವ್ರು ಬಂದ ಮೇಲೆ ಈ ಸದ್ ಮತ್ತೆ 15.40 ಕಿಲೋಮೀಟರ್ಗೆ 47 ಕೋಟಿ ರೂಪಾಯಿ ಆಗ್ಯದ. ಯಾವ ಹಳ್ಳಿ ಸಲ್ಗರ್ ಟು ಕೊಡಲ್ ಹಂಗರ್ಗ, ಬಸವನಪಾಡಿ ಟು ನಿಂಬರ್ಗ, ಬಂಗರ್ಗ, ಚಿತ್ತಲಿ, ಸಾಲೇಗಾಂವ, ಖಂಡಾಳ, ಮಂಟಗಿ, ನೀರ್ಗುಡಿ, ಪಡ್ಸೋಳಿ ಹಿಂಗ್ 5 ಸ್ಕೀಮ್ ಇದು ಆಗ್ಯಾವ. ಈ ಸದ್ 3 ಕೆಲಸ ಚಾಲು ಅವ. ಹಳ್ಳಿ ಸಲ್ಗರ್ ಟು ಕೂಡಲಂಗರ್ಗ ಚಾಲು ಅದ್ರಿ, ಬಂಗರ್ಗ, ಚಿತ್ತಲಿ, ಸಾಲೇಗಾಂವ್ ಚಾಲು ಅದ, ಖಂಡಾಳ ಟು ಮಂಟಗಿ ಚಾಲು ಅದ. ಅವ್ರು ಬಂದ್ಮೇಲೆ ಮತ್ತೆ ಇದು ಕೆಲಸ ಚಾಲು ಆಗ್ಯಾವ. ಆಮೇಲೆ ಇದು ಐವೇಜ್ನಾಯಕ ಇದು ತಪ್ಪಾಗ್ಯದ ಅಂತ ಹೇಳ್ತಾರೆ. ಇದು ತಪ್ಪಾಗಿತ್ತಂದ್ರ ಅಲ್ಲಿ ಮಿನಿಸ್ಟರ್ಸ್ ಯಾಕೆ ಹೋಗಿದ್ರು? ಏನ್ ಭೋಜರಾದವ್ರು ಮಿನಿಸ್ಟರ್ ಇದ್ರು. BR ಪಾಟೀಲ್ ಅವ್ರಿಗೆ ಕರ್ಕೊಂಡು ಹೋಗಿ ಅಲ್ಲೆಲ್ಲ ತೋರಿಸಿ ಮಾಡಿ ಎಲ್ಲ ಸರಿಯಾಗಿ ಬಂದ ಮೇಲೆ ಇದು ಸೆಕೆಂಡ್ ಬಜೆಟ್ ರಿಲೀಸ್ ಆಗಿದೆ. ಸೆಕೆಂಡ್ ಬಜೆಟ್ ರಿಲೀಸ್ ಆಗಿದೆ.